ಜೈ ಹನುಮಾನ್. ನಾನಿವತ್ತು ನಿಮಗೆ ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕಾಗುವಂಥ ಒಂದು ಕುಕ್ಕರಲ್ಲಿ ರೈಸ್ ಮಾಡುವಂಥ ಒಂದು 5 ಈಸಿ ಮತ್ತು ಹೆಲ್ತಿಯಾಗಿರೋಂಥ ಒಂದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ರೆಸಿಪೀಸ್ನ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಕುಕ್ಕರಲ್ಲಿ ಮಾಡಬೇಕಾದ್ರೆ ತಳ ಸಿಗುತ್ತೆ, ಅಟ್ಲೀಸ್ಟ್ ಒಂದು ಅರ್ಧ ಬಟ್ಲ್ ರೈಸ್ ಆದರೂ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಹ ನಾನು ತಿಳಿಸ್ತೀನಿ. ಏನು ಮಾಡಿದ್ರೆ ಆ ಥರ ರೈಸ್ ವೇಸ್ಟ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನಂತೂ ಸ್ಕಿಪ್ ಮಾಡಿದೆ ನೋಡಿ. ಸೊ ನೋಡಿ, ಫಸ್ಟ್ ಇವಾಗ ನಾನಿಲ್ಲಿ ಸೋಯಾ ಚಂಕ್ಸ್ನ ಯೂಸ್ ಮಾಡಿ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆಗೆ ಎಷ್ಟು ಶಕ್ತಿ ಇರುತ್ತೋ ಈ ಸೋಯಾ ಚಂಕ್ಸ್ಗೂ ಸಹ ಅಷ್ಟೇ ಪ್ರೋಟೀನ್ ಇರುತ್ತೆ. ಸೊ ಸೋಯಾ ಚಂಕ್ಸ್ ತಿನ್ನೋದು ಒಂದೇ, ಮೊಟ್ಟೆನೂ ತಿನ್ನೋದು ಒಂದೇ, ಅಷ್ಟು ಹೆಲ್ತಿಯಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಸೊ ನಾನು ಆಗಲೇ ತೋರಿಸಿದ್ನಲ್ವ, ಫಸ್ಟು ಒಂದು ಬಿಸಿ ನೀರು ಕಾಯೋದಕ್ಕಿಟ್ಟು ಸೋಯಾ ಚಂಕ್ಸ್ನ ಹಾಕಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ಅದನ್ನು 2 ಸತಿ ವಾಶ್ ಮಾಡಿಕೊಂಡು ಸ್ವಲ್ಪ ಕೂಡ ನೀರಿಲ್ಲದ ಹಾಗೆ ಡ್ರೈ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಸೊ ಒಂದು ಮಸಾಲೆಗೆ ರೆಡಿ ಮಾಡ್ಕೊಬೇಕು. ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಮತ್ತು ಕೊಬ್ಬರಿನ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಚಕ್ಕೆ ಲವಂಗ ಮಾತ್ರನೇ ಹಾಕ್ಕೊಬೇಕು. ಸೊ ನೋಡಿ, ಅದು ನೆಂದಾಗಿ ಸ್ವಲ್ಪ 10 ನಿಮಿಷ ಬಿಟ್ಟಾಗಿತ್ತು. ಇವಾಗ ನೋಡಿ ನೀಟಾಗಿ ಡ್ರೈ ಮಾಡಿ 2 ಸತಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ತುಪ್ಪ ಬೇಕಾದರೆ ತುಪ್ಪನೇ ಹಾಕ್ಕೊಬೋದು. ಇವಾಗ ಇದಕ್ಕೆ ಬರೀ ಮರಾಠಿ ಮೊಗ್ಗು ಮತ್ತು ಸೋಂಪು ಕಾಳು, ಪಲಾವ್ ಎಲೆ ಮಾತ್ರನೇ ಹಾಕ್ಕೊಬೇಕು ಒಗ್ಗರಣೆ ಮಾಡ್ಕೊಬೇಕಾದ್ರೆ. ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಆಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಆ ಮಸಾಲೆನ ಹಾಕಿ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ಒಂದು 3/4 ಭಾಗ ಆಗೋಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಸೊ ಧನಿಯಾ ಪುಡಿ 2 ಸ್ಪೂನು, ಖಾರ 1 ಸ್ಪೂನು, ನಿಮಗೆ ಖಾರ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡಿ. ಈ ಒಂದು ಪೌಡರ್ದು ಹಸಿ ವಾಸನೆ ಹೋಗಲಿ. ಸೊ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಅಕ್ಕಿ ಮತ್ತು ನೀರನ್ನ ನೀವು ಮೊದಲೇ ವಾಶ್ ಮಾಡಿ ತೊಳೆದಿಟ್ಕೊಂಡಿರಬೇಕು. ಎರಡನ್ನೂ ಸೇರಿಸಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ನೀರು ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಲೋಟಗೆ 2 ಲೋಟ ನೀರು ಥರ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಾಡ್ತಿರೋ ರೈಸ್ ಇಲ್ಲ ಅಂದರೆ ಒಂದು 3 ಜನ ಆದರೂ ತಿನ್ಬೋದು. ಇವಾಗ ಸೋಯಾ ಚಂಕ್ಸ್ ಆ್ಯಡ್ ಮಾಡಿ ಸೊ ಟೇಸ್ಟ್ನ ನೋಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ಅಂದರೆ ಸೊ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ 1 ವಿಜಿಲ್ನ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಒಂದು ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನೋಡಿದ್ರೆ ಎಷ್ಟು ಬೇಗ ಆಯಿತು ಅಂತ. ಸೊ ಇದೇ ಥರ ಎಲ್ಲ ರೆಸಿಪೀಸು ತುಂಬಾ ಬೇಗ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನಿಮಗೆ ಟೈಮ್ ಸಹ ಸೇವ್ ಆಗುತ್ತೆ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ತಳ ಸೀದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ನೋಡಿ, ಬಿರಿಯಾನಿ ಅಂತೂ ಸೋಯಾ ಚಂಕ್ಸ್ ಬಿರಿಯಾನಿ ಸೂಪರ್ ಆಗಿರೋಂಥದ್ದು ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಯಿತು. ಓಕೆನಾ. ಸೊ ನೆಕ್ಸ್ಟ್ ರೆಸಿಪಿ ಬಂದು ಮೆಂತ್ಯ ಪಲಾವ್. ಸೊ ಮೆಂತ್ಯ ಪಲಾವ್ನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಸೊ ಮೊದಲಿಗೆ ನಾರ್ಮಲ್ ಪಲಾವ್ ಸ್ಪೈಸಸ್ ಎಲ್ಲನೂ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲನೂ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ. ಸೊ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ, ಯಾವುದೇ ಒಂದು ಡಿಶ್ಗೆ ಅಷ್ಟೇ ಈರುಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಏನು ಅಂತಂದರೆ ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ, ಜೊತೆಗೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಂಪ್ಲೀಟಾಗಿ ನೀಟಾಗಿ ಫ್ರೈ ಆಯಿತು. ಇವಾಗ ನೋಡಿ, ಅಲ್ಲಿ ನೀರು ಸ್ವಲ್ಪ ಬರ್ತಾ ಇದೆ ಅಲ್ವಾ, ಆ ನೀರೆಲ್ಲನೂ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನಾವು ಇದನ್ನು ಹುರ್ಕೊಂಡ್ರೆ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇವಾಗ ಇದಕ್ಕೆ ನೆಕ್ಸ್ಟು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದನ್ನೇನು ಟೊಮೆಟೊ ಏನು ನೀವು ಬೇಯಿಸೋ ಅಷ್ಟು ಅವಶ್ಯಕತೆಯೇ ಇಲ್ಲ. ಸೊ ಹಾಗೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾರ್ಮಲ್ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿದ್ರೆ ಈ ಥರ ಹಾಕಿ ನೋಡಿ, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಯಾಕಂದರೆ ನಾವು ಡಿಫ್ರೆಂಟಾಗಿ ಮಾಡ್ತಾಯಿದ್ರೇ ಅಲ್ವಾ ರುಚಿನೂ ನಮಗೆ ಗೊತ್ತಾಗೋದು. ಸೊ ಇದನ್ನು ಹಾಕಿ ನೆಕ್ಸ್ಟ್ ನೀವು ಟೇಸ್ಟ್ನ ನೋಡಿ ಲಿಟ್ನ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೊಂಡ್ರೆ ಸೊ ಮೆಂತ್ಯ ರೈಸು ಸಹ ರೆಡಿ ಆಯಿತು. ನೋಡಿ, ಎಷ್ಟು ಬೇಗ ಟೈಮು ಸೇವ್ ಆಯಿತು, ಗ್ಯಾಸು ಸೇವ್ ಆಯಿತು, ಬೇಗನೂ ಆಯಿತು. ಸೊ ಇಷ್ಟು ಮಾಡಿದ್ರೆ ಒಂದು ಸೂಪರಾಗಿರೋಂಥ ಒಂದು ಮೆಂತ್ಯ ಪಲಾವ್, ಮೆಂತ್ಯ ರೈಸ್ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಬಂದು ಪೊಟ್ಯಾಟೊ ಬಿರಿಯಾನಿ. ಸೊ ಯೂಶ್ವಲಿ ನಾವು ಚಿಕನ್ ತಿನ್ನಬೇಕನ್ನೋ ಒಂದು ಆಸೆ ನಮಗೆ ಕೆಲವೊಂದು ಟೈಮ್ಸ್ ಆದಾಗ ಡೇ ಚೆನ್ನಾಗಿರೋದಿಲ್ಲ ಅಂತಲೂ ಇರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಆಲೂಗಡ್ಡೆನ ಯೂಸ್ ಮಾಡಿ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಬಟ್ ಇಲ್ಲಿ ಆಲೂಗಡ್ಡೆ ಹಾಕೋದು ಟೈಮಿಂಗ್ಸು ತುಂಬಾ ಇಂಪಾರ್ಟೆಂಟು. ನಾವು ಯಾವಾಗ ಆಲೂಗಡ್ಡೆ ಹಾಕ್ತೀವಿ ಅದ್ರ ಮೇಲೇ ಇದ್ರ ಟೇಸ್ಟು ಬ್ಯಾಲೆನ್ಸ್ ಆಗಿರುತ್ತೆ. ಯಾಕಂದರೆ ನಮ್ಗೆ ಬಾಯಿಗೆ ಚಿಕನ್ ಪೀಸ್ ಥರ ಆಲೂಗಡ್ಡೆ ಸಿಗ್ತಾ ಇದ್ರೆ ತಾನೇ ಚೆನ್ನಾಗಿರುತ್ತೆ.
ಎಣ್ಣೆ ಹಾಕಿ ತುಪ್ಪ ಹಾಕಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಡಿಫ್ರೆಂಟಾಗಿರುತ್ತೆ. ಈಗ ನಾವು ಚಿಕನ್ನ ಮಾಡೋದಕ್ಕೂ ಆಲೂಗಡ್ಡೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಇವಾಗ ಇದಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ ರೆಸಿಪಿಗೆ ನಾನು ಲಾಸ್ಟಲ್ಲಿ ತೋರಿಸ್ದೆ ಮೆಂತ್ಯ ಪಲಾವ್ಗೆ, ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಕೆ ತೋರಿಸ್ತಾ ಇದ್ದೀನಿ. ಸೊ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಯಾಕಂದರೆ ಎಲ್ಲ ಒಂದೇ ಥರ ಮಾಡಿಕೊಂಡ್ರೆ ಟೇಸ್ಟ್ ವೇರಿಯೇ ಆಗಬೇಕು ಅಲ್ವಾ, ತಿನ್ನೋದಕ್ಕೂ ನಮಗೆ ಚೆನ್ನಾಗಿರಬೇಕು ಅಲ್ವಾ. ಇದಕ್ಕೆ ಟೊಮೆಟೊನ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಬೇಕು, ಟೊಮೆಟೊನು ಸಾಫ್ಟ್ ಆಗೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ನೀಟಾಗಿ ಸಾಫ್ಟಾಗಿ ಬೆಂದಾದಮೇಲೆ ಇದಕ್ಕೆ ನೀವು ಬೇಕಾದರೆ ಬಿರಿಯಾನಿ ಮಸಾಲೆನ ಮನೇಲಿ ಮಾಡ್ಕೊಂಡಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಇರುತ್ತಲ್ವ, ಆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೊ ನೋಡೋದಕ್ಕೆ ಕಲರ್ಫುಲ್ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಬಿಟ್ಟು ಸೊ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಇಷ್ಟ ಆದಮೇಲೆ ಅಕ್ಕಿ ಮತ್ತು ನೀರು ಒಟ್ಟಿಗೆ ಹಾಕ್ಬಿಟ್ಟು ನೀವು ಇದನ್ನು ಟೇಸ್ಟನ್ನು ನೋಡಿ ಆಮೇಲೆ ಫೈನಲಾಗಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗ ಇಂಪಾರ್ಟೆಂಟ್ ಏನು ಅಂದರೆ ಲಾಸ್ಟಲ್ಲಿ ನೀವೀಗ ಆಲೂಗಡ್ಡೆನ ಆ್ಯಡ್ ಮಾಡಬೇಕು. ಯಾಕಂದರೆ ಆಲೂಗಡ್ಡೆ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಸೊ ನೀವು ಮೊದಲೇ ಹಾಕ್ಬಿಟ್ರೆ ಆಲೂಗಡ್ಡೆ ಎಲ್ಲ ಮುಕ್ಕಾಲು ಭಾಗ ಬೆಂದ್ಕೊಳುತ್ತೆ, ಮತ್ತು ಅನ್ನ ರೈಸ್ ಬೇಯೋಷ್ಟೊಳಗಡೆ ಅದೆಲ್ಲ ನಮಗೆ ಬಾಯಿಗೆ ಸಿಕ್ಕೋದೇ ಇಲ್ಲ, ಕಂಪ್ಲೀಟಾಗಿ ಬೆಂದ್ಕೊಂಡ್ಬಿಟ್ಟಿರುತ್ತಲ್ವ, ಅವಾಗ ನಮ್ಗೆ ರುಚಿನೂ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಇನ್ನೇನು ಇವಾಗ ನೀವು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀರಿ ಅನ್ನೋವಾಗ ಆಲೂಗಡ್ಡೆನ ಹಾಕಿ ನೀವು ಲಿಡ್ ಹಂಗೇ ಕ್ಲೋಸ್ ಮಾಡಿಬಿಟ್ರೆ ಸೂಪರಾಗಿರೋಂಥ ಒಂದು ಆಲೂಗಡ್ಡೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು ಇದು. ಸೇಮ್ ನಾನ್ ವೆಜ್ ಬಿರಿಯಾನಿ ಹೇಗಿತ್ತೋ ಅದೇ ಥರನೇ ಇತ್ತು. ಸೊ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾನು ಬಿರಿಯಾನಿ ಪೌಡ್ರ್ ಹೇಳಿದ್ನಲ್ವ, ಅದನ್ನು ಇನ್ನೊಂಚೂರು ಆ್ಯಡ್ ಮಾಡ್ಕೊಂಬಿಟ್ಟಿದ್ದಿದ್ರೆ ಇನ್ನೂ ಎಕ್ಸಲೆಂಟಾಗಿರ್ತಾಯಿತ್ತು. ಸೊ ಇವಾಗ ನೆಕ್ಸ್ಟ್ ನಾನು ನಿಮಗೆ ಒಂದು ಸಿಂಪಲಾಗಿ ಆಗೋವಂಥ ಒಂದು ಟೊಮೆಟೊ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೀಸನಲ್ಲ ಕೂಡ ಮಾಡ್ಕೊಬೋದು. ಸೊ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರೆಕಾಳನ್ನ ಯೂಸ್ ಮಾಡಿದ್ದೀನಿ ನಾನು. ಸೊ ಆ ಸೀಸನಲ್ ಬೇಸಿಸಲ್ಲಾದರೂ ಮಾಡ್ಕೊಬೋದು, ಹಾಗೇನೂ ಮಾಡ್ಕೊಬೋದು. ಸೊ ಮೊದಲಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಟೊಮೆಟೊ, ಈರುಳ್ಳಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಅಂತೂ ತುಂಬಾ ಇಂಪಾರ್ಟೆಂಟು. ಇದು ಹಾಕಿದ್ರೇ ಇದ್ರ ರುಚಿ ಜಾಸ್ತಿ ಇರೋದು. ತುಪ್ಪ, ಸೊ ನೋಡಿ ಫಸ್ಟ್ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಬೇಕು, ಮತ್ತು ಇನ್ನೊಂದ್ಸತಿ ತುಪ್ಪ ಆ್ಯಡ್ ಮಾಡಬೇಕು. ಯಾವಾಗ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಫಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೆನಪಿರಲಿ, ಫಸ್ಟ್ ಇದಕ್ಕೆ ಎಣ್ಣೆ ಹಾಕಿ ಯಾವುದೇ ರೀತಿಯಾದ ಪಲಾವ್ ಸ್ಪೈಸಸ್ ಏನೂ ಬೇಡ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ನೋಡಿ ಸೀಸನಲ್ ಬೇಸಿಸ್ ಮೇಲೆ ಹಾಕ್ಕೊಳ್ಳಿ. ನಾನು ಅವರೆಕಾಳು ಸ್ವಲ್ಪ ಫಾರಮ್ ಅವರೇ ಇತ್ತು, ಅದನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಬಟಾಣಿ, ಕಡಲೆ, ಕಾಬೂಲ್ ಕಡಲೆ ಏನು ಬೇಕಾದರೂ ಹಾಕ್ಕೊಬೋದು. ಇವಾಗ ಇದಕ್ಕೆ ಸೊ ನೀರು ಮತ್ತು ಅಕ್ಕಿನ ಹಾಕಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇವೆರಡನ್ನೂ ನಾವು ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ನಾವು ಸಿಂಪಲಾಗಿ ಮಾಡ್ಕೊಳ್ತಾರೆ ಅಂತ ಒಂದು ಟೊಮೆಟೊ ರೈಸು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಇವಾಗ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಸೂಪರಾಗಿರೋಂಥ ಒಂದು ಸಿಂಪಲ್ ಟೊಮೆಟೊ ರೈಸ್ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾವು ಯಾವುದೇ ರೀತಿ ಧನಿಯಾ ಪುಡಿ, ಖಾರದ ಪುಡಿ ಯೂಸ್ ಮಾಡಿಲ್ಲ. ಇದಕ್ಕೆ ಯೂಸ್ ಮಾಡಲೂಬಾರ್ದು, ಮಾಡಿದ್ರೆ ರುಚಿ ಅಷ್ಟೊಂದು ಚೆನ್ನಾಗಿ ಸಹ ಇರೋದಿಲ್ಲ. ಇವಾಗ ಫೈನಲಾಗಿ ನಾನು ನಿಮಗೆ ತೋರಿಸ್ತಾ ಇರೋಂಥ ಒಂದು ರೆಸಿಪಿ, ದಿ ಬೆಸ್ಟ್ ರೆಸಿಪಿ ಇದಂತೂ. ಈ ಪಲಾವ್ ಅಂತೂ ನಂಗೆ ತುಂಬಾ ಇಷ್ಟ ಆಗಿರೋಂಥ ಒಂದು ರೆಸಿಪಿ. ಇದು 4ದರಲ್ಲೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಪಲಾವು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ನೀವು ಇವಾಗ ಗಮನಿಸಿರಬೇಕು, ನಾನು ಎಲ್ಲದಕ್ಕೂ ಯಾವುದಕ್ಕೂ ಅಕ್ಕಿ ಮತ್ತು ನೀರನ್ನ ಕುದಿಯೋದಕ್ಕೆ ಬಿಡಲೇ ಇಲ್ಲ ಅಲ್ವಾ. ಸೊ ಅಕ್ಕಿ ಮತ್ತು ನೀರನ್ನ ಕುದಿಯೋದಕ್ಕೆ ಬಿಡ್ದೇ ಹಾಗೇ ಲಿಟ್ನ ಕ್ಲೋಸ್ ಮಾಡಿದೆ. ಇದೇ ಒಂದು ಇಂಪಾರ್ಟೆಂಟ್ ಟ್ರಿಕ್ಕು. ಏನಕ್ಕೆ, ನೀವು ಯಾವುದೇ ಒಂದು ಕುಕ್ಕರಲ್ಲಿ ರೈಸ್ ಮಾಡಬೇಕಾದ್ರೂ ತಳ ಸೀದೆ ಇರೋದಕ್ಕೆ ನೀವು ಈ ರೀತಿ ಮಾಡಬೇಕು. ನೀವು ರೈಸ್ನ ಅಕ್ಕಿ ಮತ್ತು ನೀರು ಹಾಕಿದ ತಕ್ಷಣವೇ ಟೇಸ್ಟ್ನ ನೋಡಿ ನೀವು ಲಿಟ್ನ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಕೂಡ ತಳ ಹತ್ತೋದೇ ಇಲ್ಲ. ಒಂದು ತುತ್ತು ರೈಸ್ ಸಹ ನಿಮಗೆ ವೇಸ್ಟ್ ಆಗೋದಿಲ್ಲ. ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ, ನಿಮಗೇ ಗೊತ್ತಾಗುತ್ತೆ. ಸಿಂಪಲ್, ಇದೊಂದೇ ಟಿಪ್, ಬೇರೆ ಏನೂ ಇಲ್ಲ. ಸೊ ನೋಡಿ ಇವಾಗ ಪಲಾವ್ ನೋಡಿದ್ರಲ್ವ, ಎಲ್ಲ ಸ್ಪೈಸಸ್ ಹಾಕಿ ಈರುಳ್ಳಿ ಹಾಕಿ ಆಮೇಲೆ ಚೆನ್ನಾಗಿ ಈರುಳ್ಳಿ ಒಂದನ್ನೇ ಫ್ರೈ ಮಾಡ್ಕೊಬೇಕು, ಬೇರೆ ಏನು ಫ್ರೈ ಮಾಡಬಾರ್ದು. ಇದಕ್ಕೆ ತರಕಾರಿ ನಿಮ್ಗೆ ಏನೇನು ಬೇಕೋ ಆ ತರಕಾರಿ ಎಲ್ಲನೂ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಟೊಮೆಟೊ ಹಾಕಿ ಅಕ್ಕಿ ನೀರು ಹಾಕಿ ಆಮೇಲೆ ಟೊಮೆಟೊ ಹಾಕಿ
ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ. ಇವಾಗ ಇದಕ್ಕೆ ಹಾಕಬೇಕಾಗಿರೋ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಒಂದು ಪಲಾವ್ ಸಹ ರೆಡಿ ಆಗಿಬಿಡ್ತು. ಸೊ ನೋಡಿದ್ರಲ್ವ, ಈ 5 ರೆಸಿಪೀಸು ತುಂಬಾ ಯೂನಿಕ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು, ಟೇಸ್ಟ್ ಸಹ ಅದೇ ಥರ ಇತ್ತು. ಬೇಕಾದ್ರೆ ನೀವು ತಳ ಸೀದೆ ಇರೋದಕ್ಕೆ ನಾನು ಹೇಳಿರೋ ಟಿಪ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ನೀವು ನನಗೆ ರಿಸಲ್ಟ್ ಬಂದಾಗ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಸಹ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ದೆನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಕುಕ್ಕರಲ್ಲಿ ರೈಸ್ ಮಾಡಿಕೊಂಡು ಆಮೇಲೆ ನಾನು ಮಾಡುವಂಥ ಒಂದು 5 ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತಿಳಿಸ್ಕೊಟ್ಟಿದ್ದೀನಿ. ಇದು 1 ಪಾಟ್ 5 ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸು, ಅದು ರೈಸ್ನ ಮಾಡ್ಕೊಂಡು ಆಮೇಲೆ ಮಾಡೋವಂಥ ಒಂದು ರೆಸಿಪೀಸು. ಎಲ್ಲನೂ ಸಹ ನೋಡಿ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸೊ ಈ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಎಸ್ಪೆಷಲಿ ಈಗ ಸ್ಕೂಲ್ಸ್ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಇದು. ಥ್ಯಾಂಕ್ ಯು.